ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ತಿಂಗಳಿಗೆ 1,00,000 ಕೃಷಿಯಿಂದ ಹೇಗೆ ಸಂಪಾದನೆ ಮಾಡ್ತಾರೆ ಅಂತ ಹೇಳ್ತೀನಿ ಬನ್ನಿ. ಕೃಷಿ ಅಂದರೆ ನಾವೀಗ ಏನಂತ ಅಂದ್ಕೊತೀವಿ, ಎಲ್ಲ ಹಳೆಯ ಸ್ಟೈಲಪ್ಪ, ಅದರಿಂದ ಹೇಗೆ ದುಡ್ಡು ಮಾಡ್ಬೋದು ಅಂತೆಲ್ಲ ಯೋಚನೆ ಬರುತ್ತೆ. ಆದರೆ ಅದು ತಪ್ಪು ಕಲ್ಪನೆ. ಕೃಷಿ ಅನ್ನೋದು ಈಗೆಲ್ಲ ಬಂದು ಒಂದು ಯುವಕರ ಟ್ರೆಂಡ್ ಆಗಿದೆ. ನಾವೇನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ನಮ್ಮ ಮೈಂಡಲ್ಲಿ ಬರೋದು ಫಸ್ಟು ಕೃಷಿ. ಸೊ ಕೃಷಿ ಅನ್ನೋದು ಕೂಡ ಈಗ ಒಂದು ಹೊಸ ಸ್ಟಾರ್ಟಪ್ ಕಲ್ಚರ್ ಆಗಿದೆ. ತುಂಬ ಜನ ಜಾಬ್ ಬಿಟ್ಟು ಮಣ್ಣಿಂದ ಹಣ ಮಾಡ್ತಿದ್ದಾರೆ. ಯಾವ ರೀತಿ ಅಂತಾರೆ, ಸ್ಮಾರ್ಟ್ ಫಾರ್ಮಿಂಗ್ ಅಂದರೆ ಟೆಕ್ನಾಲಜಿ, ಡೇಟಾ ಅನಾಲಿಸಿಸ್ ಆ್ಯಂಡ್ ಪ್ಲಾನಿಂಗ್. ಈ ಮೂರು ಗೊತ್ತಿದ್ದರೆ ನಿಮಗೆ ಕೃಷಿ ಭೂಮಿ ಇಲ್ಲ ಅಂದರೂ ಕೂಡ ನೀವು ಬೆಳೆ ಬೆಳಿಬಹುದಾಗಿದೆ. ಜಾಗ ಕಮ್ಮಿ ಇದ್ದರೂ ಕೂಡ ಇದರಿಂದ ಲಾಭ ಹೆಚ್ಚು. ಸೊ ನೀವು ಇದರಿಂದ ಒಂದು ತಿಂಗಳಿಗೆ 1,00,000ದವರೆಗೆ ಆದಾಯ ಸಾಧ್ಯವಾಗಿದೆ ಸ್ನೇಹಿತರೆ. ಭಾರತದ ಮಹಿಳೆಯರು ಕೂಡ ಪುರುಷರಿಗಿಂತ ಮಹಿಳೆಯರು ಕೂಡ ಈಗ ಫಾರ್ಮಿಂಗಲ್ಲಿ ಮುಂದಿದ್ದಾರೆ. ಸೊ ಅದೇ ರೀತಿ ಆರ್ಗ್ಯಾನಿಕ್ ಫುಡ್ಗೆ ತುಂಬ ಡಿಮ್ಯಾಂಡ್ ಹೆಚ್ಚಾಗಿದೆ. ಜನರು ಹೆಲ್ತ್ ಬಗ್ಗೆ ಜಾಸ್ತಿ ಕೇರ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆದ್ದರಿಂದ ಯುವಕರು ಸರಿಸುಮಾರು ತಿಂಗಳಿಗೆ 50,000ದಿಂದ 2,00,000ವರೆಗೆ ದುಡಿಯುತ್ತಿದ್ದಾರೆ. ಮಣ್ಣಿಲ್ಲದೆ ಕೂಡ ಬೆಳೆ ಬೆಳೆಯಬಹುದು. ಯಾವ ರೀತಿ ಅಂತೀರಾ, ಇದನ್ನು ನಾವು ಹೈಡ್ರೋಫೋನಿಕ್ ಫಾರ್ಮಿಂಗ್ ಅಂದರೆ ಮಣ್ಣಿಲ್ಲದೆ ಕೇವಲ ಪೌಷ್ಟಿಕಾಂಶ ಭರಿತ ನೀರಿನಲ್ಲಿ ಬೆಳೆ ಬೆಳೆಯುವ ಆಧುನಿಕ ಕೃಷಿ ಪದ್ಧತಿಯಾಗಿದೆ. ಡ್ರೋನ್ ಫಾರ್ಮಿಂಗ್, ಸ್ಮಾರ್ಟ್ ಎಲಿಗೇಷನ್, ಸೆನ್ಸರ್ ಟೆಕ್ನಾಲಜಿ ಇವು ಎಲ್ಲ ಕೆಲಸವನ್ನು ಈಸಿ ಮತ್ತು ಸ್ಮಾರ್ಟ್ ಮಾಡುತ್ತೆ ಸ್ನೇಹಿತರೆ. AI ಕ್ರಾಪ್ ಮಾಡಲಿಂಗ್ ತುಂಬಾ ಚೇಂಜ್ ಮಾಡಿದೆ. AIನಿಂದ ಫಾರ್ಮಿಂಗ್ ಆ್ಯಕ್ಟಿವಿಟಿಯಿಂದ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಿ ಒಳ್ಳೆ ಬ್ರ್ಯಾಂಡಿಂಗ್, ಪ್ಯಾಕಿಂಗ್ ಆಗಿ ನಮ್ಮ ಪ್ರಾಡಕ್ಟನ್ನು ಕನ್ವರ್ಟ್ ಮಾಡಿ ಸಪ್ಲೈ ಮಾಡಬಹುದು ಸ್ನೇಹಿತರೆ. ಈಗ ಕೃಷಿಯನ್ನೇ ರೆವಲ್ಯೂಷನ್ ಮಾಡುತ್ತಿದೆ. ಮೊಬೈಲ್ ಮೂಲಕ ನೀವು ನಿಮ್ಮ ಫಾರ್ಮ್ನ ಕಂಟ್ರೋಲ್ ಮಾಡಬಹುದು. ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಸರ್ಕಾರದಿಂದ ಇದಕ್ಕೆ ಸಬ್ಸಿಡಿ, ಸ್ಕೀಮ್, ಸಪೋರ್ಟ್ ಎಲ್ಲವೂ ಇದೆ. ಇನ್ನೂ ನೀವು ಕೃಷಿಯನ್ನು ಇಗ್ನೋರ್ ಮಾಡ್ತೀರಾ? ಇದು ನಿಮ್ಮ ಲೈಫ್ನ ಚೇಂಜ್ ಮಾಡೋ ಬಿಗ್ಗೆಸ್ಟ್ ಚೇಂಜ್ ಆಗಿರಬಹುದು. ಸ್ಟಾರ್ಟ್ ಸ್ಮಾಲ್. ಸೋಲಾರ್ ಕೃಷಿಯು ಭಾರತದಲ್ಲಿ ಅತಿ ಹೆಚ್ಚು ಆದಾಯ ಕೊಡುವ ಕೃಷಿಯಾಗಿದೆ ಮತ್ತು ಅದೇ ರೀತಿಯಲ್ಲಿ ಹೈನುಗಾರಿಕೆಯು ಭಾರತದಲ್ಲಿ ಆರ್ಥಿಕ ಸ್ವಾವಲಂಬಿ ಕೃಷಿಯಾಗಿದೆ. ಅಣಬೆ ಕೃಷಿ ಇಂದು ಕರ್ನಾಟಕದಲ್ಲಿ ಅತ್ಯಂತ ಲಾಭದಾಯಕ ಮತ್ತು ಕಡಿಮೆ ಹೂಡಿಕೆಯ ಉದ್ಯಮವಾಗಿ ಬೆಳೆಯುತ್ತಿದೆ. ಜೇನು ಸಾಕಾಣಿಕೆಯು ಪರಿಸರಕ್ಕೆ ಪೂರಕವಾದ ಮತ್ತು ಕಡಿಮೆ ಶ್ರಮದ ಉದ್ಯಮವಾಗಿದೆ ಸ್ನೇಹಿತರೆ. ಮೀನು ಸಾಕಾಣಿಕೆಯು ಇತ್ತೀಚಿನ ದಿನಗಳಲ್ಲಿ ತಾಂತ್ರಿಕವಾಗಿ ಮುಂದುವರಿದೆ. ಫಾರ್ಮರ್ ಆಗೋದು ಓಲ್ಡ್ ಕಾನ್ಸೆಪ್ಟ್ ಅಲ್ಲ. ಫಾರ್ಮಾಲಿಸ್ಟ್ ಈಸ್ ಎ ಸ್ಮಾಲ್ ಎಂಟರ್ಪ್ರಿನಿಯರ್. ಡೈರೆಕ್ಟಾಗಿ ಮಾರ್ಕೆಟಲ್ಲಿ ಸೆಲ್ ಮಾಡಬಹುದು. ಯಾವುದೇ ಮಿಡಲ್ ಮ್ಯಾನ್ ಇಲ್ಲದೆ ಪ್ರಾಫಿಟ್ ಅರ್ನ್ ಮಾಡಬಹುದು ಸ್ನೇಹಿತರೆ. ಫ್ಯೂಚರ್ ಯಾವುದು ಗೊತ್ತಾ, ಸ್ಮಾರ್ಟ್ ಫಾರ್ಮಿಂಗ್. ನೀವು ಈಗ ಡಿಸೈಡ್ ಮಾಡಬೇಕು, ಜಾಬ್ಗಾಗಿ ವೆಯ್ಟ್ ಮಾಡ್ತೀರಾ ಅಥವಾ ನಿಮ್ಮ ಓನ್ ಫ್ಯೂಚರ್ ಬಿಲ್ಡ್ ಮಾಡ್ತೀರಾ. ನಿಮ್ಮ ಜೀವನವನ್ನು ಬದಲಾಯಿಸುವ ಪವರ್ ನಿಮ್ಮ ಕೈಯಲ್ಲೇ ಇದೆ. ಈ ಅವಕಾಶವನ್ನು ಈಗಲೇ ಯೂಸ್ ಮಾಡಿಕೊಳ್ಳಿ. ಈ ಅವಕಾಶದಿಂದ ನಿಮ್ಮ ಫ್ಯೂಚರ್ ತುಂಬಾ ಭವಿಷ್ಯ ಪ್ರಜ್ವಲವಾಗಿರುತ್ತದೆ. ನಿಮ್ಮ ಭವಿಷ್ಯ ಯಾವ ರೀತಿ ಮೊಳಕೆ ಒಡೆಯುತ್ತದೆ ಅಂದರೆ, ನಿಮ್ಮ ಫ್ಯೂಚರ್ನಲ್ಲಿ ನೀವೇ ಮಾಲೀಕರು, ನೀವೇ ಕೆಲಸಗಾರರಾಗುತ್ತೀರಾ. ನಂತರ ನಿಮ್ಮ ಫ್ಯಾಮಿಲಿ ಜೊತೆ ಉತ್ತಮ ಸಮಯವನ್ನು ನೀಡಬಹುದು. ಇಂತಹ ಇನ್ನಷ್ಟು ಮಾಹಿತಿಗಾಗಿ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು.